ಹೊತ್ತಿಗೆ ಹೇಗ್ ಸಾಯ್ತಾರೆ ಅಂತ ನೋಡ್ತೀಯೇನೋ? ಅಮ್ಮ, ಚಿಕ್ಕಿ, ಯಾಕೆ ಚಿಕ್ಕಿ, ಏನಾಯ್ತು? ಅದು ಅಗಸ್ತ್ಯ, ಆದಷ್ಟು ಬೇಗ ನಾಳೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬೇಗ ಮನೆಗೆ ಹೋಗ್ಬಿಡೋಣ. ಯಾಕೆ ಗಾಬರಿ ಆಗಿದ್ಯಾ? ಏನಾದ್ರೂ ಕೆಟ್ಟ ಕನ್ಸ್ಬಿತ್ತಾ? ಇಲ್ಲ, ಆದ್ರೆ ಏನೋ ಸರಿ ಇಲ್ಲ. ಏನೋ ದೊಡ್ಡ ಅನಾಹುತ ಆಗುತ್ತೆ ಅಂತ ಅನಿಸ್ತಿದೆ. ಆತರ ಎಲ್ಲ ಏನೂ ಆಗಲ್ಲ ಚಿಕ್ಕಿ, ನೀನ್ ತಲೆ ಕೆಡಿಸ್ಕೋಬೇಡ. ಅಗಸ್ತ್ಯ, ಪ್ಲೀಸ್ ನನ್ನ ಬೇಗ ಮನೆ ಕರ್ಕೊಂಡು ಹೋಗಿ. ಆಯ್ತು, ಹೋಗೋಣ. ಇವಾಗ ಮಲ್ಕೋ, ಫಸ್ಟ್ ಮಲ್ಕೋ. ನೀನು ಮಲ್ಕೋ. ಶ್ರೀ ಬರಲ್ಲ ಅಂದಿದ್ರು, ಮತ್ತೆ ಯಾಕೆ ಬಂದ್ಬಿಟ್ರು? ಶ್ರೀ, ನೀವು ಕೆಲ್ಸಕ್ಕೆ ಹೋಗಿ, ನಾನು ಚಿಕ್ಕತ್ತೆ ತೋರ್ಸ್ಕೊಂಡ್ಬರ್ತೀವಿ. ಪರವಾಗಿಲ್ಲ ರಾಣಿ, ನನ್ನ ಮಗು ನೋಡೋ ಆಸೆ ನನಗೂ ಇರುತ್ತಲ್ವ, ನಾನು ಇರ್ತೀನಿ. ಬನಶಂಕರಮ್ಮ, ನೀನೇ ಗತಿ. ಈಗ ನಿನ್ನನ್ ಬಿಟ್ರೆ ಇನ್ಯಾರೂ ನನ್ನ ಕಾಪಾಡಕ್ಕಾಗಲ್ಲ. ಏನೋ ಅದು ಇದು ತಿನ್ನೋಕ್ಕೋಸ್ಕರ ಶ್ರೀ ಕೋಪ ಕಡಿಮೆ ಆಗ್ಲಿ ಅಂತ ಮಗು ವಿಷಯದಲ್ಲಿ ಸುಳ್ಳು ಹೇಳ್ಬಿಟ್ಟೆ. ಇದನ್ನ ನೀನೇ ಹೊಟ್ಟೆಗೆ ಹಾಕೋಬೇಕಮ್ಮ. ರಾಗಿಣಿ, ಯಾಕಮ್ಮ, ಏನಾಯ್ತು? ನೀರ್ ಕುಡಿತ್ಯಾ? ಯಾಕೋ ಸ್ವಲ್ಪ ಸುಸ್ತು ಅನಿಸ್ತಿದೆ ಚಿಕ್ಕತ್ತೆ. ಈಗ ಮನೆಗೆ ಹೋಗಿ ಇನ್ನೊಂದ್ ದಿನ ಬರೋಣವಾ? ಸ್ವಲ್ಪ ಸುಧಾರಿಸ್ಕೊಳಮ್ಮ. ಸ್ಕ್ಯಾನಿಂಗ್ ಆಗಿದ ತಕ್ಷಣ ಡಾಕ್ಟರ್ಗೆ ತೋರ್ಸೋಣ. ಯಾಕೆ ನಿನ್ ಪದೇ ಪದೇ ಸುಸ್ತಾಗ್ತಿದೆ ಅಂತ ಕೇಳೋಣ. ಸ್ವಲ್ಪ ಹೊತ್ತು ತೋರಿಸ್ಕೊಂಡೇ ಹೊರಟ್ಬಿಡೋಣ. ಅದು ಶ್ರೀ, ನನ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದಿದ್ದ ಡಾಕ್ಟ್ರು ಇಲ್ವಂತೆ. ಅವ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ತಿದ್ರು. ಇವಾಗ ಹೊಸ ಡಾಕ್ಟ್ರಿಗೆ ನಾನೆಲ್ಲ ಮೊದ್ಲಿಂದ ಹೇಳ್ಬೇಕು. ಅದಕ್ಕೆ ನಾವು ನನ್ನ ಯಾವತ್ತೂ ನೋಡ್ತಿದ್ದ ಡಾಕ್ಟ್ರು ಬಂದ್ಮೇಲೆ ಬರೋಣ. ರಾಗಿಣಿ, ಅವ್ರು ಬರೋದು ಇನ್ನೂ 1 ವಾರ ಆಗತ್ತಂತಮ್ಮ. ಅಲ್ಲಿವರೆಗೂ ಕಾಯಕ್ಕಾಗತ್ತಾ? ಹೌದು ರಾಣಿ, ಚಿಕ್ಕಮ್ಮ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅವ್ರು ಬಂದ್ಮೇಲೆ ನೀನ್ ಇನ್ನೊಂದ್ಸಲ ತೋರಿಸ್ಕೋ. ಹಾ, ರಾಗಿಣಿ ನೀವೇ ಅಲ್ವಾ? ಬನ್ನಿ. ಬಾಮ್ಮ. ರಾಣಿ ಬಾ. ಸುಸ್ತೇನಾದ್ರೂ ಆಗ್ತಿದ್ಯಾ? ಬಾನೆ ಹಿಡ್ಕೋತೀನಿ. ಬಾ ಬಾ, ಪರವಾಗಿಲ್ಲ ಬಾ. ಬಾ ರಾಣಿ. ನಮಸ್ತೆ ಡಾಕ್ಟರ್. ನಮಸ್ತೆ. ಹಲೋ ರಾಗಿಣಿ. ಹಲೋ ಡಾಕ್ಟರ್. ಡಾಕ್ಟರ್ ಫೈಲ್. ಡಾಕ್ಟರ್ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ತಾರೆ. ನಾನ್ ನೋಡಿದ್ರೆ ಡಾಕ್ಟರ್ ಬಾಯಲ್ಲೇ ಸುಳ್ಳು ಹೇಳ್ಸಿದೀನಿ. ಇಂಥ ಸಮಯದಲ್ಲಿ ಸಿಕ್ಕಾಕೊಂಡಿರೋಳು ನಾನು. ಇವ್ರೇನಾದ್ರೂ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ರೆ, ಅದು ಹೋಗ್ಲಿ, ಟೆಸ್ಟ್ ಮಾಡಿದಾಗ ರಿಪೋರ್ಟಲ್ಲಿ ನಿಜ ಗೊತ್ತಾಗ್ಬಿಟ್ರೆ? ಯಾಕಿಷ್ಟು ಭಯ ಪಡ್ತಿದ್ದೀರಾ? ಹಾಗೇನಿಲ್ಲ ಡಾಕ್ಟರ್. ಯಾವಾಗ್ಲೂ ಸುಸ್ತು ಸುಸ್ತು ಅಂತ ಹೇಳ್ತಾನೆ ಇರ್ತಾಳೆ. ಸರಿಯಾಗಿ ಏನಾಗಿದೆ ಅಂತ ನೋಡಿ ಹೇಳಿ ಡಾಕ್ಟ್ರೆ. ಸರಿ, ಬನ್ನಿ ಬನ್ನಿ. ಹಾ, ನಡಿ. ಈಗ ಹೊಟ್ಟೆ ಚೆಕ್ ಮಾಡಿದಾಗ ಖಂಡಿತವಾಗ್ಲೂ ನಿಜ ಗೊತ್ತಾಗೇ ಆಗುತ್ತೆ. ಈಗ ನಾನೇನಾದ್ರೂ ಮಾಡಲೇಬೇಕು. ಡಾಕ್ಟರ್ ಶ್ರೀಗೆ ಸತ್ಯ ಹೇಳೋ ಮುಂಚೆ ನಾನೇ ಹೇಳ್ಬಿಡ್ಬೇಕು. ಕಡೆ ಪಕ್ಷ ಆಗೋ ಅವಮಾನನಾದ್ರೂ ಕಡಿಮೆ ಆಗುತ್ತೆ. ಶ್ರೀ, ನಾನ್ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ರಾಣಿ, ಫಸ್ಟ್ ಚೆಕಪ್ ಆಗ್ಲಿ, ಆಮೇಲೆ ಮಾತಾಡೋಣ. ಇಲ್ಲ ರೀ, ನಾನು ಈಗ್ಲೇ ಮಾತಾಡ್ಬೇಕು. ರಾಣಿ. ರಾಗಿಣಿ ಅವರೇ,
ಮಲ್ಕೊಳ್ಳಿ. ಎದ್ದೇಳಿ. ರಿಪೋರ್ಟ್ ನೋಡಿದ್ದೀನಿ, ಹಾಗೆ ಇವರನ್ನು ಚೆಕ್ ಮಾಡಿದ್ದೀನಿ. ಪ್ರೆಗ್ನೆನ್ಸಿ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, ನೀವೇನು ಭಯ ಪಡಬೇಡಿ. ಹೌದಾ ಡಾಕ್ಟ್ರೆ? ಏನು ಭಯ ಪಡೋಂಥದ್ದಿಲ್ಲ ತಾನೆ? ಏನು ಭಯ ಪಡೋ ಹಾಗಿಲ್ಲ, ಮಗು ಆರೋಗ್ಯವಾಗಿದೆ. ಈಗೇನ್ ಮೆಡಿಸನ್ ತಗೋತಿದ್ದಾರೋ ಅದನ್ನ ಹಾಗೆ ಕಂಟಿನ್ಯೂ ಮಾಡಲಿ. ಹಾ, ಥ್ಯಾಂಕ್ ಯು ಡಾಕ್ಟರ್. ಅದು ಸ್ಕ್ಯಾನಿಂಗು ಇಲ್ಲೇ ಮಾಡಿಸ್ತೀರಾ? ಈಗ ಸ್ಕ್ಯಾನಿಂಗ್ ಅವಶ್ಯಕತೆ ಇಲ್ಲ, 2 ವಾರ ಬಿಟ್ಟು ಮಾಡಿಸಿ. ರಾಗಿಣಿ, ಮಗುಗೇನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿ ಸಿಹಿ ಸುದ್ದಿನೇ ಕೊಟ್ಟಿದ್ದಾರಲ್ಲ, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಚಿಕ್ಕತ್ತೆ. ಸರಿ, ಹಾಗಿದ್ರೆ ಡಾಕ್ಟರ್ ನಾವಿನ್ನು ಹೊರಡ್ಬೋದಾ? ಹಾ, ಓಕೆ. ಡಾಕ್ಟ್ರೆ, ಅವಾಗವಾಗ ಸುಸ್ತು ಅಂತಿರ್ತಾಳಲ್ಲ, ಮಾತ್ರೆ ಏನಾದ್ರೂ? ಪ್ರೆಗ್ನೆನ್ಸಿ ಸಮಯದಲ್ಲಿ ಹೆಣ್ಮಕ್ಳಿಗೆ ಸುಸ್ತು ಅನ್ನೋದೆಲ್ಲ ನಾರ್ಮಲ್ ಇರುತ್ತೆ. ಸೊ ಚೆನ್ನಾಗಿ ಹಣ್ಣು, ಡ್ರೈ ಫ್ರೂಟ್ಸು ಕೊಡಿ ಸಾಕು. ಸರಿ. ಓಕೆ ಡಾಕ್ಟರ್, ನಾವಿನ್ನು ಹೊರಡ್ತೀವಿ. ರಾಗಿಣಿಯವರೇ, ಹೊರಡಿ. ಸದ್ಯ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ನಡಿಯಮ್ಮ, ಮೊದಲು ಮನೆಗೆ ಹೋಗೋಣ. ನೀನು ಆರಾಮಾಗಿ ರೆಸ್ಟ್ ಮಾಡು. ಬನ್ನಿ. ಒಂದು ನಿಮಿಷ ಚಿಕ್ಕತ್ತೆ, ನಾನು ಡಾಕ್ಟರ್ ಹತ್ರ ಪ್ರೆಗ್ನೆನ್ಸಿ ಬಗ್ಗೆ ಸ್ವಲ್ಪ ಮಾತಾಡೋದಿತ್ತು. ಏನ್ ಮಾತಾಡ್ಬೇಕಿತ್ತಮ್ಮ? ನಾನು ಬರ್ಲಾ? ಚಿಕ್ಕತ್ತೆ, ಸ್ವಲ್ಪ ಚಿಕ್ಕಮ್ಮ, ಅವಳದೇನೋ ಪರ್ಸ್ನಲ್ ಕೇಳೋದಿರುತ್ತೆ, ಕೇಳ್ಕೊಂಬರ್ಲಿ. ನಾವಿಲ್ಲೇ ವೇಟ್ ಮಾಡೋಣ. ರಾಣಿ, ನೀನು ಹೋಗ್ಬಾ. ಡಾಕ್ಟರ್. ಹೇಳಿ ರಾಗಿಣಿಯವರೇ. ಡಾಕ್ಟ್ರೆ, ನಿಜ ಹೇಳಿ, ನಾನು ನಿಜವಾಗ್ಲೂ ಪ್ರೆಗ್ನೆಂಟ್ ಇದ್ದೀನಾ? ಇಲ್ಲ ರಾಗಿಣಿಯವರೇ. ಮತ್ತೆ ನೀವ್ ಯಾಕೆ ಸುಳ್ಳು ಹೇಳಿದ್ದು? ನನಗೆ ದೊಡ್ಡೋರ್ ಕಡೆಯಿಂದ ಕಾಲ್ ಬಂದಿತ್ತು, ಅದಕ್ಕೆ ಸುಳ್ಳು ಹೇಳಬೇಕಾಯ್ತು. ಥ್ಯಾಂಕ್ ಯು ಡಾಕ್ಟರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಆದರೆ ಈ ಸುಳ್ಳನ ತುಂಬ ದಿನ ಹೊಟ್ಟೆ ಒಳಗಡೆ ಮುಚ್ಚಿಟ್ಕೊಳಕ್ಕಾಗಲ್ಲ, ನೆನ್ಪಿರ್ಲಿ. ಇಟ್ಸ್ ಓಕೆ ಡಾಕ್ಟರ್, ಥ್ಯಾಂಕ್ ಯು. ಇವತ್ತು ನೀವು ನನ್ನ ಕಾಪಾಡಿದ್ರಿ. ಬರ್ತೀನಿ. ಥ್ಯಾಂಕ್ ಯು. ಓಕೆ. ಈ ಊರಿನ ಜನಕ್ಕೆ ಈಗಾಗಲೇ ಅಗಸ್ತ್ಯನ ವಿಷಯದಲ್ಲಿದ್ದ ದ್ವೇಷ ಪ್ರೀತಿಯಾಗಿ ತಿರುಗಕ್ ಮುಂಚೆ ಅವನನ್ನ ದಾರಿಗೆ ತಂದ್ಕೋ ದಾಮಿನಿ. ದಮಯಂತಿ ಹೇಳ್ತಾ ಇದ್ಲು, ನಿಧಾನವಾಗಿ ಅಗಸ್ತ್ಯಂಗೆ ಅಮ್ಮನ ಮೇಲೆ ಇದ್ದಿದ್ದ ಮಮತೆ ಕಮ್ಮಿ ಆಗ್ತಿದೆ ಅಂತ. ನಿಜಾನ? ಯಾವುದನ್ನು ಕಡೆಗಣಿಸ್ಬೇಡ ದಾಮಿನಿ. ಯೋಚನೆ ಮಾಡ್ಬೇಡ ಅಣ್ಣ, ಎಲ್ಲ ನಾವಂದ್ಕೊಂಡ ಹಾಗೆ ಆಗತ್ತೆ. ಮೊದ್ಲೇ ಹೇಳದ್ ಮರ್ತಿದ್ದೆ. ನಾವು ಅಣ್ಣ ತಂಗಿ ಅನ್ನೋ ಸತ್ಯ ಈ ಊರ್ ಜನಕ್ಕೆ ಇಷ್ಟು ವರ್ಷ ಹೇಗೆ ಗೊತ್ತಾಗದೆ ಇರೋ ಹಾಗೆ ಜೋಪಾನವಾಗಿ ನೋಡ್ಕೊಂಡ್ ಬಂದಿದ್ವೋ, ಆ ಸತ್ಯ ಇನ್ಮುಂದೆ ಹೀಗೆ ನಿಗೂಢವಾಗಿರ್ಲಿ. ಇರುತ್ತೆ ಅಣ್ಣ. 20 ವರ್ಷದ ಪ್ರತಿಕಾರದ ಕಿಡಿ ಮನ್ಸಲ್ಲಿ ದ್ವೇಷದ ಜ್ವಾಲಾಗ್ನಿ ಆಗಿರ್ಬೇಕಾದ್ರೆ ಅದು ಶಮನ ಆಗೋದು ಅವ್ರಗಳ ಸಾವಾದಾಗ್ಲೇ. ಒಳ್ಳೇದು. ಮಗನ್ನ ಅಮ್ಮನಿಂದ ದೂರ ಆಗೋದಿಕ್ ಬಿಡ್ಲೇಬೇಡ. ಎಲ್ಲಿ ಹೋಗ್ತಾನೆ? ಕರಳು ಬೆಳ್ಳಿಗೆ ಸುತ್ಕೊಂಡಿರೋ ಸಂಬಂಧ ಕಾಣ್ದೇ ಇದ್ದಾಗ ಕಾಣೋ ಕನವರಕ್ಕೆ ನಾನೇ ಅಲ್ವಾ ಅಣ್ಣ? ಅಣ್ಣ, ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಯಾವಾಗ್ಲೂ ನನ್ನ ಜೊತೆನೇ ಇದ್ದು ನನ್ ಪರವಾಗಿ ನಿಂತ್ಕೊಂಡಿದ್ದು ನೀನೊಬ್ನೇ. ನೀನಿಲ್ದೆ ಹೋಗಿದ್ರೆ ಇದನ್ನೆಲ್ಲ ಮಾಡೋದಕ್ಕಾಗ್ತಾನೆ ಇರಲಿಲ್ಲ ಅಣ್ಣ. ಆಹಾ, ಗುರಿ ಒಂದೇ ಅಲ್ವಾ ದಾಮಿನಿ? ರಾಜಾರಾಮನ ಕುಟುಂಬ ಛಿದ್ರ ಆಗೋ ಸಮಯ ಈಗ ಬಂದಾಯ್ತಣ್ಣ. ಸಮಯ ಅವ್ರಿಗೆ ಮಾತ್ರ ಅಲ್ಲ ದಮಯಂತಿ, ನಮಗೂ ಬಂದಿದೆ. ನಮ್ಮ ಪ್ರತಿಕಾರದ ಕಿಡಿಗೆ ಬರೀ 20 ವರ್ಷ. ಆದ್ರೆ ಇನ್ನು 200 ವರ್ಷ ಆದ್ರೂ ಅದ್ರ ಕಾವು ರಾಜಾರಾಮನ್ ಕುಟುಂಬಕ್ಕೆ ಬಡಿತಾನೆ ಇರ್ಬೇಕು. ಯಾವ ಕಾರಣಕ್ಕೆ ನಾವಿಬ್ರು ರಾಜಾರಾಮನ್ ಮನೆಗೆ ಸೊಸೆಯಾಗಿ ಬಂದ್ವೋ ಅದು ನಿಜ ಆಗೋದಕ್ಕೆ 2 ಹೆಜ್ಜೆ ಬಾಕಿ ಇದೆ ಅಣ್ಣ. ನಮ್ಮಪ್ಪ
ಈ ಊರ್ನವ್ರ ಆಸ್ತಿ ದೇವಸ್ಥಾನದ ಜಾಗ ತಗೊಂಡಿದ್ದಿದ್ರೆ ಏನ್ ತೊಂದರೆ ಆಗ್ತಿತ್ತು ಆ ರಾಜಾರಾಮನಿಗೆ. ಅಣ್ಣ, ಆ ತೊಂದ್ರೆನ ಯಾರಿಗೂ ಗೊತ್ತಿಲ್ದಿರ ಹಾಗೆ ನಿವಾರಣೆ ಮಾಡಾಯ್ತಲ್ಲ. ಇನ್ನು ನಮ್ಮ ದಮಯಂತಿ ಬುದ್ಧಿವಂತಿಕೆಯಿಂದ ಈ ಊರಿನ ಅರ್ಧ ಆಸ್ತಿ ನಮ್ಗಳ ಕೈಯಲ್ಲೇ ಇದೆ. ನಮ್ಮ ತಂದೆ ಸಾವಿಗೆ ಆ ರಾಜಾರಾಮ ಕಾರಣ ಆದ್ರೆ ಅವನ್ ಮಕ್ಕಳ ಸಾವಿಗೆ ನಾವು ಕಾರಣ ಆಗ್ತಾ ಇದೀವಿ. ಇದನ್ನೇ ಇರ್ಬೇಕು, ತಂದೆ ತಾಯಿ ಮಾಡಿದ್ದನ್ನ ಮಕ್ಕಳು ಅನುಭವಿಸೋದು ಅಂತ ಹೇಳೋದು. ಮುಗಿಸ್ಬಿಡಿ.